ಈ ಒಂದು ವಿಚಾರದಿಂದಾಗಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡಿದೆ. ಏನು ನಿಜವಾಗ್ಲೂ ಕೂಡ ವಿಜಯ ರಾಘವೇಂದ್ರ ಅವರು ಮೇಘನಾ ಅವರನ್ನ ಮದುವೆ ಆಗ್ತಾರ? ಇಬ್ಬರ ನಡುವೆ ಮದುವೆ ಸಮಾಚಾರ ಉಂಟಾ ಅಂತ. ಬಟ್ ಆ ರೀತಿ ಏನು ಕೂಡ ಇಲ್ಲ. ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರು ತಮ್ಮದೇ ಆದಂತಹ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಇನ್ನ ಮೇಘನ ರಾಜ್ ಅವರು ಕೂಡ ಅಷ್ಟೇನೆ ಜಾಹೀರಾತುಗಳಾಗಿರ್ಬೋದು, ಸಿನಿಮಾ ವಿಚಾರ, ಸೊ ಅವರು ಕೂಡ ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಇಬ್ರು ಕೂಡ ಆಪ್ತ ಸ್ನೇಹಿತರು, ಅದನ್ನ ಬಿಟ್ಟು ಬೇರೇನು ಕೂಡ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಮಾಧ್ಯಮಗಳಾಗಿರ್ಬೋದು, ಸೊ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ರೀತಿಯ ಒಂದು ವಿಚಾರ ಹಬ್ಬುತ್ತಿದೆ. ಅದೆಲ್ಲವೂ ಕೂಡ ಗಾಸಿಪ್ ಆಗಿರುತ್ತೆ ಅಷ್ಟೇ. ಯಾವುದೇ ರೀತಿಯ ಮದುವೆ ಪ್ಲಾನಿಂಗ್ ಅಂತ ತಲೆಗೂ ಕೂಡ ತಗೊಂಡಿಲ್ಲ. ಇಬ್ರು ಸ್ನೇಹಿತರಾಗಿರೋಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಅಭಿಮಾನಿಗಳು ಕಮೆಂಟ್ ನಲ್ಲಿ ತಿಳಿಸ್ತಾ ಇರ್ತಾರೆ, ಮೇಘನ ರಾಜ್ ಅವ್ರಿಗೂ ಕೂಡ ಚಿರು ಇಲ್ವಲ್ಲ, ಚಿರು ಅವರನ್ನ ಕಳ್ಕೊಂಡಿದ್ದಾರೆ, ಈ ಕಡೆ ಸ್ಪಂದನ ಅವರನ್ನ ಕಳ್ಕೊಂಡಿದ್ದಾರೆ ವಿಚಾರ ಬಂದ್ರು. ಸೊ ಹೀಗಾಗಿ ಈ ಒಂದು ಜೋಡಿ ಒಂದಾದ್ರೆ ಜೀವನ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಅಭಿಪ್ರಾಯ. ಅಭಿಮಾನಿಗಳು ತಮಗೆ ಇಷ್ಟ ಅಂತ ಅವರು ಆ ರೀತಿ ಕಮೆಂಟ್ ಅನ್ನ ಮಾಡಿರ್ತಾರೆ. ಬಟ್ ಅಭಿಮಾನಿಗಳು ಹೇಳಿದ್ದು ನಿಜ ಆಗ್ಬೇಕು ಅಂತ ಏನಿಲ್ವಲ್ಲ. ಸೊ ಹೀಗಾಗಿ ಅವರವರ ಡಿಸಿಷನ್ಗೆ ಬಿಟ್ಟಿದ್ದು. ಅವ್ರಿಗೆ ಅಂದ್ರೆ ಅಭಿಮಾನಿಗಳು ತುಂಬಾನೇ ಇಷ್ಟಪಡ್ತಾರೆ ವಿಜಯ ರಾಘವೇಂದ್ರ, ಮತ್ತೆ ಅಭಿಮಾನಿಗಳು ಮೇಘನಾ ಅವರನ್ನು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಸೊ ಆದ ಕಾರಣ ಕನ್ಸರ್ನ್ ನಿಂದಾಗಿ ಆ ರೀತಿ ಕಮೆಂಟ್ಸ್ ಗಳನ್ನೆಲ್ಲ ತಿಳಿಸಿರ್ಬೋದು. ತುಂಬಾನೇ ಕಮೆಂಟ್ಸ್ ಗಳು ಈ ರೀತಿ ಎಲ್ಲ ಬರುತ್ತೆ, ನೀವಿಬ್ರು ಒಂದಾಗ್ಬಿಡಿ ಅಂತೆಲ್ಲ. ಬಟ್ ಅದು ನಡೆಯೋದಿಲ್ಲ. ಇಬ್ರು ಕೂಡ ಕೇವಲ ಆಪ್ತ ಸ್ನೇಹಿತರು. ಮುಂದೆನೂ ಕೂಡ ಅಷ್ಟೇನೆ. ಮಗ ಶೌರ್ಯ ಕೂಡ ಅಷ್ಟೇನೆ, ತಂದೆಗೆ ತುಂಬಾನೇ ಸಪೋರ್ಟಿವ್ ಆಗಿ ಇರ್ತಾರೆ. ಒಳ್ಳೆ ಸಿನಿಮಾಗಳು ಮುಂದೆನೂ ಕೂಡ ಬರುತ್ತೆ ವಿಜಯ ರಾಘವೇಂದ್ರ ಅವರದ್ದು.